ನಮಸ್ಕಾರ. ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲಿನ ಮನೆ. ಆಕಾಶ ತತ್ವಗಳನ್ನ ಎಲ್ಲೆಲ್ಲಿ ಜಾಸ್ತಿ ಮಾಡ್ಬೋದು ಅಂತ ಹೇಳೋದನ್ನ ತಿಳಿಸ್ತಾ ಬರ್ತಾ ಇದ್ದೀನಿ. ಇದರಲ್ಲಿ ಮಲಬದ್ಧತೆ ಆದಾಗ ನಾವು ಆಕಾಶ ತತ್ವವನ್ನು ಎಲ್ಲಿ ಜಾಸ್ತಿ ಮಾಡ್ಬೇಕು? ಅವ್ರಿಗೆ ಇಮೋಷನ್ ಸರಿ ಆಗ್ತಾ ಇರೋದಿಲ್ಲ ಅಂತ ಸಮಯದಲ್ಲಿ ನಾವು ದೊಡ್ಡ ಕರಲಿನ ಜಾಯಿಂಟಿಗೆ ನೋಡಿ, ಇದು ಬಲಗೈ ಆಕಾಶ ತತ್ವದ ಬೆರಳು, ಇದು ಮೊದಲನೇ ಜಾಯಿಂಟ್ ಇದೆಯಲ್ಲ, ಇದು ದೊಡ್ಡ ಕರಳಿನ ಜಾಯಿಂಟ್. ಇಲ್ಲಿ ನೀವು ನಂಬರ್ 1 ಅಂತ ಕೂಡ ಬರಿಬಹುದು, ಅಥವಾ ನೀವು ಪರ್ಪಲ್ ಕಲರ್ ಕೂಡ ಹಚ್ಚಬಹುದು. ದೊಡ್ಡ ಕರಳಿನ ಫುಲ್ಲು ಅವಾಗ ಸ್ಪೇಸ್ ಜಾಸ್ತಿ ಆಗತ್ತೆ. ಇದ್ರ ಜೊತೆಗೆ ನೀವು ಗುದದ್ವಾರದಲ್ಲಿ ನೋಡಿ, ಈ ಕಡೆ ಇಲ್ಲಿ ಯಾಕೆ ಮೋಷನ್ ಸರಿ ಆಗ್ತಾ ಇರೋದಿಲ್ಲ ಅಂತಂದ್ರೆ, ಮೋಷನ್ ಅಲ್ಲಿ ಸ್ಪೇಸ್ ಸರಿಯಾಗಿಲ್ದಿದ್ದಕ್ಕಾಗಿ ಮೋಷನ್ ಕಟ್ಕೊಳತ್ತೆ, ಮಲಬದ್ಧತೆ ಆಗಿರುತ್ತೆ. ಮಲಬದ್ಧತೆ ಆಗ್ಲಿಕ್ಕೆ ಇನ್ನೊಂದಿಷ್ಟು ಕಾರಣಗಳು ಇದೆ. ಯಾಕೆಂತಂದ್ರೆ ಹೊಟ್ಟೆಯಲ್ಲಿ ಹೀಟ್ ಜಾಸ್ತಿ ಆದಾಗ ಆಹಾರಗಳು ಒಣಗಿ ಅದು ಸ್ವಲ್ಪ ಹೀಟ್ ಜಾಸ್ತಿ ಆದಾಗ ನಮ್ಗೆ ಗಟ್ಟಿ ಆಗತ್ತೆ, ಮಲ ಗಟ್ಟಿಯಾಗಿ ನಮ್ಗೆ ಮಲಬದ್ಧತೆ ಆಗತ್ತೆ. ಅದ್ಯಾವುದು ಆಗದೆ ಇದ್ರೆ ಒಂದೊಂದ್ಸಲ ಈ ನಾಳಗಳಲ್ಲೇ ಸ್ಪೇಸ್ ಕಡಿಮೆ ಇರುತ್ತೆ, ಅವಾಗ ಅದು ಆಚೆ ಬರೋದಿಲ್ಲ. ಮಲಬದ್ಧತೆ ನಿವಾರಣೆ ಮಾಡ್ಲಿಕ್ಕೆ ಇದು ಸುಲಭ ಉಪಾಯ. ಆಕಾಶ ತತ್ವವನ್ನ ಜಾಸ್ತಿ ಮಾಡೋದು, ಇಲ್ಲಿ ದೊಡ್ಡ ಕರಳಿನಲ್ಲೂ ಜಾಸ್ತಿ ಮಾಡೋದು, ಮತ್ತು ಗುದದ್ವಾರದಲ್ಲೂ ಅಷ್ಟೇ. ಇನ್ನು ಕೆಲವರಿಗೆ ಅಂದ್ರೆ ಮಲಬದ್ಧತೆ ಆದಾಗ ಒಂದು ಉಸಿರು ಮಾಡ್ತಾರೆ, ಹೋಗೋದಿಲ್ಲ ಹಿಟ್ ಆದಾಗ. ಇನ್ನೊಂದೇನಾಗುತ್ತೆ ಅಂತಂದ್ರೆ, ಅವರಿಗೆ ಮಲ ಏನು ಗಟ್ಟಿ ಆಗಿರೋದಿಲ್ಲ, ಆದ್ರೆ ಆ ಗುದದ್ವಾರದಲ್ಲಿ ಪೈಪ್ ಸಣ್ಣ ಆಗ್ಬಿಟ್ಟಿರುತ್ತೆ, ಸಣ್ಣಕ್ಕೆ ಕಡ್ಡಿ ತರ ಮೋಷನ್ ಹೋಗ್ತಾ ಇರುತ್ತೆ. ಸ್ವಲ್ಪ ಮೋಷನ್ ಹೋಗುತ್ತೆ. ಅವ್ರು ಟಾಯ್ಲೆಟ್ಗೆ ಹೋದ್ರೆ ಒಂದು 20 ನಿಮಿಷ, ಅರ್ಧ ಗಂಟೆ ಬೇಕು. ಯಾಕಂದ್ರೆ ಒಂದೇ ಸಲಕ್ಕೆ ಈಸಿಯಾಗಿ ಫ್ಲೋ ಆಗೋದಿಲ್ಲ, ಮೋಷನ್ ಈಸಿಯಾಗಿ ಫ್ಲೋ ಆಗೋದಿಲ್ಲ. ಸ್ವಲ್ಪ ಉಸಿರು ಕೊಟ್ಟು ಹೋಗ್ತಾ ಇರ್ಬೇಕು. ಒಂದ್ ಸಣ್ಣ ಕಡ್ಡಿ ತರ ಹೋಗ್ತಾ ಇರುತ್ತೆ, ಚುಚ್ಚೂರಾಗಿ. ಅಂತವರಿಗೆ ನೀವು ಈ ತರ ನೀವು ಗುದದ್ವಾರಕ್ಕೆ ಪರ್ಪಲ್ ಕಲರ್ ಹಾಕ್ಬೋದು, ಮತ್ತು ಲಾರ್ಜ್ ಇಂಟೆಸ್ಟೈನ್ ಜಾಯಿಂಟಿಗೆ ನೀವು ಪರ್ಪಲ್ ಕಲರ್ ಹಾಕಿದಾಗ ನಿಮ್ಗೆ ಅಲ್ಲಿ ಸ್ಪೇಸ್ ಜಾಸ್ತಿ ಆಗಿ ಒಳಗಡೆ ಇರತಕ್ಕಂಥ ಮಲ ಕ್ಲೀನ್ ಆಗಿ ಆಚೆ ಹೋಗುತ್ತೆ. ಆದ್ರೆ ಕೆಲವರಿಗೆ ಏನಾಗುತ್ತೆ ಅಂತಂದ್ರೆ, ಅವ್ರಿಗೆ ಮಲ ಆಚೆ ಹೋಗುತ್ತೆ, ಓಕೆ, ಅವರಿಗೆ ಸ್ಪೇಸ್ ಕಡಿಮೆ ಆಗಿರೋದಿಲ್ಲ, ಸ್ಪೇಸ್ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಅವಾಗ ಏನ್ ಸಿಂಪ್ಟಮ್ಸ್ ಅಂತಂದ್ರೆ, ಅವರಿಗೆ ಟಾಯ್ಲೆಟ್ ಹೋಗ್ಲಿಕ್ಕೆ ಪ್ರೆಷರೇ ಬರೋದಿಲ್ಲ. ಈಗ ಒಂದು ಒತ್ತಡ ಇದ್ದಾಗ ಮಾತ್ರ ಟಾಯ್ಲೆಟ್ ಸರಿಯಾಗಿ ಹೊರಗಡೆ ಹೋಗುತ್ತೆ. ನಿಮ್ಗೆ ಡೈಲಿ ಬೆಳಿಗ್ಗೆ ಹೋಗ್ತೀರಾ ಅಂತಂದ್ರೆ ದಿನಕ್ಕೊಂದ್ಸಲನಾದ್ರೂ ಅಥವಾ 2 ಸಲನಾದ್ರೂ ಹೋಗ್ಬೇಕು. ಇಲ್ಲ, ನಿಮ್ಗೆ ಟಾಯ್ಲೆಟ್ಗೆ ಹೋಗ್ತಕ್ಕಂತ ಒತ್ತಡವೇ ಉತ್ಪತ್ತಿ ಆಗುದಿಲ್ಲ. ಅಂತ ಸಮಯದಲ್ಲೂ ಕೂಡ ನೀವು ಆಕಾಶ ತತ್ವವನ್ನ ಕಡಿಮೆ ಮಾಡ್ಬೇಕು. ಆಕಾಶ ತತ್ವವನ್ನ ಕಡಿಮೆ ಮಾಡ್ಲಿಕ್ಕೆ ಡಾರ್ಕ್ ಬ್ಲೂ ಕಲರ್, ಇದೇ ಲಾರ್ಜ್ ಇಂಟೆಸ್ಟೈನ್, ಇದಕ್ಕೆ ಡಾರ್ಕ್ ಬ್ಲೂ ಕಲರ್ ಹಾಕ್ಬೇಕು, ಮತ್ತು ಇಲ್ಲಿ ಗುದದ್ವಾರಕ್ಕೆ ಡಾರ್ಕ್ ಬ್ಲೂ ಕಲರ್ ಹಾಕ್ಬೇಕು. ಇಲ್ಲಿಂದ ಫುಲ್ ಒಂದು ಡಾಟ್ಸ್ ಲೈನ್ಸ್ ಹಾಕೊಂಡು ಬಂದ್ರು ಪರವಾಗಿಲ್ಲ. ಯಾಕೆಂದ್ರೆ ಕಂಪ್ಲೀಟ್ ಅಲ್ಲಿ ಆಕಾಶ ತತ್ವ ಜಾಸ್ತಿ ಆಗಿದ್ದು ಕಡಿಮೆ ಆಗಿ ನಿಮ್ಗೆ ಪ್ರೆಷರ್ ಉತ್ಪತ್ತಿ ಆಗುತ್ತೆ, ಆಗ ಈಸಿಯಾಗಿ ಮಲ ಹೊರಗಡೆ ಹೋಗುತ್ತೆ. ಇಲ್ಲ ಅಂತಂದ್ರೆ ಮಲ ಕ್ಲೀನ್ ಆಗಿ ಹೊರಗಡೆ ಹೋಗೋದೇ ಇಲ್ಲ. ನೀವು ನೀರಿನಲ್ಲಿ ದೊಡ್ಡ ಪೈಪಲ್ಲಿ ಯಾವುದೋ ಒಂದಷ್ಟು ನೀರನ್ನು ಬಿಡ್ತೀರಂತ, ಅದೇ ನೀರನ್ನ ದೊಡ್ಡ ಪೈಪಲ್ಲಿ ಬಿಟ್ಟಾಗ ನಿಧಾನಕ್ಕೆ ಹೋಗುತ್ತೆ. ಅದೇ ಸ್ವಲ್ಪ ಚಿಕ್ಕ ಪೈಪನ್ನ ಹಾಕಿ ಫೋರ್ಸ್ ಆಗಿ ಹೋಗುತ್ತೆ. ಈ ರೀತಿ ನೀವು ಮಲಬದ್ಧತೆ ಆದಾಗ ಪರ್ಪಲ್ ಕಲರ್ ಹಾಕಿ, ಗುರುದ್ವಾರ ಚಿಕ್ಕದಾಗಿದ್ರೆ, ಮಲ ಚಿಕ್ಕದಾಗಿ ಬೀಳ್ತಾ ಇದೆ ಅಂತಂದ್ರೆ, ಹೋಗ್ತಾ ಇದೆ ಅಂತಂದ್ರೆ, ನೀವು ಪರ್ಪಲ್ ಕಲರ್ ಹಾಕಿ ನೀವು ಅಲ್ಲಿ ಆಕಾಶ ತತ್ವವನ್ನ ಜಾಸ್ತಿ ಮಾಡಿ.
ಇಲ್ಲ ನಿಮಗೆ ಪ್ರೆಷರೇ ಬಿಲ್ಡಪ್ ಆಗ್ತಾ ಇಲ್ಲ, ಪ್ರೆಷರೇ ಆಗ್ತಾ ಇಲ್ಲ, ಹೋಗಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಪ್ರೆಷರ್ ಬೇಕೇ ಬೇಕಲ್ವಾ? ಮಲ ವಿಸರ್ಜನೆ ಮಾಡ್ಲಿಕ್ಕೆ ಒಂದು ಒತ್ತಡ ಬೇಕೇ ಬೇಕು. ಆ ಒತ್ತಡ ಕ್ರಿಯೇಟ್ ಆಗ್ಬೇಕು ಅಂತಂದ್ರೆ ನೀವು ಡಾರ್ಕ್ ಬ್ಲೂ ಕಲರ್ ಹಾಕಿ ಅಲ್ಲಿ ಆಕರ್ಷಕತ್ವವನ್ನು ಕಡಿಮೆ ಮಾಡಿದಾಗ ಈಸಿಯಾಗಿ ಮಲ ಹೊರಗಡೆ ಹೋಗುತ್ತೆ. ನಮಗೆ ಒಂದು ಆಹಾರ, ನಿದ್ರೆ ಮತ್ತು ಮಲ ವಿಸರ್ಜನೆ, ಮಲಮೂತ್ರ ವಿಸರ್ಜನೆ ಈ ಮೂರು ಸರಿಯಾಗಿದ್ರೆ ನಾವು ಒಂದು 80% 90% ಆರೋಗ್ಯವಾಗಿದ್ದೀವಿ ಅಂತ ಅರ್ಥ. ಈ ಮೂರು ಸರಿಯಾಗಿರ್ಬೇಕು. ಓಮಾಹೆ ಊಟ, ನಿದ್ದೆ ಮತ್ತು ಮಲ ವಿಸರ್ಜನೆ, ಮಲಮೂತ್ರ ವಿಸರ್ಜನೆ ಈ ಮೂರು ಸರಿಯಾಗಿದ್ದವಾಗ ಮನುಷ್ಯನ ದೇಹ ಸ್ಥಿತಿ ಸಮಸ್ಥಿತಿಯಲ್ಲಿದೆ ಅಂತ ಅರ್ಥ. ದೇಹದ ಸ್ಥಿತಿಗಳ ಹಾಳಾದಾಗ್ಲೇನೆ ದೇಹದ ಅಂಗಾಂಗಗಳು, ಯಾವುದೇ ಅಂಗಾಂಗಗಳಾಗಲಿ, ತಲೆಯಿಂದ ಕಾಲ್ ತುದಿಯವ್ರಿಗೆ ಯಾವುದೇ ಅಂಗಾಂಗಗಳಲ್ಲಿ ಏನಾದ್ರೂ ವ್ಯತ್ಯಾಸ ಆದ್ರೆ, ದೈಹಿಕವಾಗಿ ಒಳಗಡೆ ಎನರ್ಜಿ ವ್ಯತ್ಯಾಸಗಳಲ್ಲಾದ್ರೆ ಸಾಧಾರಣವಾಗಿ ನಮಗೆ ಈ ಮೂರರಲ್ಲಿ ವ್ಯತ್ಯಾಸ ಆಗುತ್ತೆ. ನೀವು ಈ ಮೂರಲ್ಲಿ ವ್ಯತ್ಯಾಸ ಆಯ್ತು ಅಂತಂದ್ರೆ ನೀವು ಹೇಳ್ಬೇಕು ಏನೋ ಆಗಿದೆ ನನ್ನ ದೇಹದಲ್ಲಿ ಅಂತ ನೀವು ಗ್ರಹಿಸ್ಕೋಬೇಕು. ಊಟ ಸೇರ್ತಾ ಇಲ್ಲ ಅಂದ್ರೆ ಅದಕ್ಕೊಂದು ಕಾಯಿಲೆ ಆಗಿರುತ್ತೆ, ನಿದ್ದೆ ಸರಿ ಬರ್ತಾ ಇಲ್ಲ ಅಂದ್ರೆ ಅದಕ್ಕೊಂದು ರೀಸನ್ ಇರುತ್ತೆ, ಮಲಮೂತ್ರಗಳು ಸರಿಯಾಗಿ ಹೋಗ್ತಾ ಇಲ್ಲ ಅಂದ್ರೆ ಅದಕ್ಕೊಂದು ರೀಸನ್ ಇರುತ್ತೆ. ಇವೆರಡು ಮೂರು ಸರಿಯಾಗಿ ಆಯ್ತು ಅಂತಂದ್ರೆ ನೀವು 90-95% ಸರಿಯಾಗಿದ್ದೀರಾ ಅಂತ ಅರ್ಥ. ಈ ಮೂರನ್ನ ನೀವು ಸಮಸ್ಥಿತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಸಮಯದಲ್ಲಿ, ಯೋಗ್ಯ ರೀತಿಯಲ್ಲಿ ಇದನ್ನ ನೀವು ಒಂದು ನಿಯಮಬದ್ಧವಾಗಿ ರೂಢಿ ಮಾಡ್ಕೊಂಡು ಬಂದ್ರೆ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹ ನೀಡಿ. ಯಾವ್ದಾದ್ರು ಸಮಸ್ಯೆ ಇದ್ರೆ ನೀವು ಈ ನಂಬರಿಗೆ ಬರೀಬಹುದು, ಮೆಸೇಜ್ ಮಾಡಬಹುದು 6366310264 ಅಂತ. ನಾನು ಇದಕ್ಕೆ ಉತ್ತರ ಕೊಡ್ತೀನಿ. ನಾನು ಕೇವಲ 101 ರೂಪಾಯಿ ಮಾತ್ರ ಚಾರ್ಜ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಹಕಾರವಿರಲಿ. ನಮಸ್ಕಾರ.